ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನೀತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾ ಸರ್ವಸೌಖ್ಯದುಃಖಸತ್ಕಾರಣಾಯ ವಿದತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೇರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾಕ್. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಧ್ಯವಾರಾನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸದ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸ್ತಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಂ ಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಎಲ್ಲ ಯುದ್ಧ ಮುಗಿದು ಹೋಗಿದೆ. ಕೃಷ್ಣ ಪರಮಾತ್ಮ ತಾನು ಧೃತರಾಷ್ಟ್ರನಿಗೆ ಹಾಗೂ ಗಾಂಧಾರಿಗೆ ದಿವ್ಯ ಚಕ್ಷುಸ್ಸನ್ನು ಕೊಟ್ಟು ಅಲ್ಲಿ ರಣಾಂಗಣದಲ್ಲಿ ಬಿದ್ದ ಎಲ್ಲ ಶವಗಳನ್ನು ತನ್ನ ಮಕ್ಕಳನ್ನು ನೋಡುವಂತೆ ಮಾಡಿದ್ದಾನೆ. ಆಗ ಗಾಂಧಾರಿ ತಾನು ಶಾಪ ಕೊಟ್ಟಿದ್ದಾಳೆ ಕೃಷ್ಣನಿಗೆ. ನಮ್ಮಲ್ಲಿ ಕೌರವರಲ್ಲಿ ಹೇಗೆ ಪರಸ್ಪರವಾಗಿ ಜಗಳನ್ನು ಹುಟ್ಟಿಸಿ ನೀನು ಎಲ್ಲರನ್ನ ಕೊಲ್ಲುವುದಕ್ಕೆ ಕಾರಣನಾದಿಯೋ, ಹಾಗಾಗಿ ನಿಮ್ಮಲ್ಲಿಯೂ ಕೂಡ ಪರಸ್ಪರವಾಗಿ ಜಗಳ ಹುಟ್ಟಿ ನೀವೆಲ್ಲರೂ ಸತ್ತು ಹೋಗಿರಿ, ಮೃತರಾಗರಿ ಅಂತ ಶಾಪ ಕೊಟ್ಟು, ನಮ್ಮಲ್ಲಿ ಪರಸ್ಪರವಾಗಿ ಜಗಳನ್ನು ಹುಟ್ಟಿಸಿ ಪಾಂಡವ ಕೌರವರಲ್ಲಿ ಜಗಳನ್ನು ಹಚ್ಚಿ ಎಲ್ಲರೂ ಸಾಯುವಂತೆ ಮಾಡಿದಿ ಕೃಷ್ಣ, ಹಾಗಾಗಿ ನಿಮ್ಮಲ್ಲಿಯೂ ಈ ಅವಸ್ಥೆ ಬರಲಿ, ಯಾದವರ ಕುಲವೂ ನಾಶವಾಗಲಿ ಅಂತ ಹೇಳಿ ಶಾಪವನ್ನು ಕೊಟ್ಟಿದ್ದ. ಕೃಷ್ಣ ಸ್ವಾಗತ ಶಾಪಕ್ಕೆ ಅಂತ ಹೇಳಿದ. ಅವಶ್ಯವಾಗಿ ನಾವು ಆ ಶಾಪವನ್ನು ಸ್ವೀಕಾರ ಮಾಡ್ತೇನೆ. ಯಾಕೆ? ನಿನ್ನೆ ನಾವು ತಿಳಿದಂತೆ ಆ ಗಾಂಧಾರಿಯ ಪುಣ್ಯ ಹೆಚ್ಚು ಬೆಳೆದಿತ್ತು. ಆ ಪುಣ್ಯವನ್ನು ನಾಶ ಮಾಡೋದಕ್ಕಾಗಿ ಈ ವ್ಯವಸ್ಥೆಯನ್ನು ಪರಮಾತ್ಮ ಮಾಡಿದ್ದಾನೆ. ಆದ್ದರಿಂದಲೇ ಪರಮಾತ್ಮನಿಗೆ ಏದಮಾನ ದ್ವಿಟ ಅಂತ ಕರೀತಾರೆ. ಇಲ್ಲಿ ಸ್ವಲ್ಪ ನಾವು ವಿಶೇಷವನ್ನು ತಿಳಿಬೇಕು. ಈ ವಿಷಯವನ್ನು ಪ್ರತ್ಯೇಕವಾಗಿಯೇ ತಿಳಿಯಬೇಕಾದದ್ದು. ಈಗ ನಾವು ಅಪರೋಕ್ಷ ಜ್ಞಾನ ಆಗಬೇಕು ಅಂತ ಹೇಳಿ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡ್ತಾ ಇರ್ತೇವೆ. ಶ್ರವಣ ಮಾಡ್ತೇವೆ, ಮನನ ಮಾಡ್ತೇವೆ, ನಿಧಿಧ್ಯಾಸನ ಮಾಡ್ತೇವೆ, ಎಲ್ಲ ಮಾಡ್ತೇವೆ. ಯಾಕೆ ಅಂದರೆ ಅಪರೋಕ್ಷ ಜ್ಞಾನ ಆಗಬೇಕು ಅಂತ. ಅಪರೋಕ್ಷ ಜ್ಞಾನವನ್ನು ಪಡೆದಾದ ಮೇಲೆ ನಮಗೆ ಮೋಕ್ಷ ಸಿದ್ಧ. ಇದು ಸಾಮಾನ್ಯ ಸ್ಥೂಲವಾಗಿ ನಾನು ಹೇಳ್ತಾ ಇದ್ದೇನೆ. ಅವಾಂತರ ವಿಷಯಗಳು ಬಹಳ ಇದೆ, ಅದಕ್ಕೆ ಹೇಳಿದೆ. ಇದಕ್ಕಾಗಿ ಪ್ರತ್ಯೇಕವಾದ ಒಂದು ಪಾಠನೋ ಅಥವಾ ಸೆಷನ್ ಮಾಡಬೇಕು ಇದಕ್ಕಾಗಿ ಪ್ರತ್ಯೇಕವಾಗಿ. ಆದರೂ ಸುಮ್ಮನೆ ಸ್ಥೂಲವಾಗಿ ಬಂದ ವಿಷಯವನ್ನು ತಿಳಿಸಬೇಕು. ಯಾಕೆ ತಾನು ಶಾಪವನ್ನು ಕೊಡಿಸಿಕೊಂಡು ತನ್ನ ಪುಣ್ಯವನ್ನು ಅಂದರೆ ಗಾಂಧಾರಿಯ ಪುಣ್ಯವನ್ನು ಪರಮಾತ್ಮ ಹಾಳು ಮಾಡಿದ? ಅದಕ್ಕೆ ಉತ್ತರ ಏನು ಅಂದರೆ, ತನ್ನ ಯೋಗ್ಯತೆ ಮೀರಿ ತಾನು ಪುಣ್ಯ ಮಾಡಿದ್ದಳು. ಏನಿದರ ಅರ್ಥ? ಸ್ವಲ್ಪ ವಿವರಿಸ್ತೇನೆ. ಹೆಚ್ಚು ಸಾಧ್ಯವಿಲ್ಲ, ಅದಕ್ಕೆ ಪ್ರತ್ಯೇಕ ಬೇಕು.
ಈಗ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ 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 ನಮಗೆ ಭಗವಂತ ಮನಸ್ಸಿನಲ್ಲಿ ತನ್ನ ಸಾಕ್ಷಾತ್ಕಾರವನ್ನು ಮಾಡಿಸಿದ, ತನ್ನ ಅಪರೋಕ್ಷ ಜ್ಞಾನವನ್ನು ಮಾಡಿಸಿ ಆದ ಮೇಲೆ ನಮಗೆ ಮೋಕ್ಷ ಸಿದ್ಧ. ಮೋಕ್ಷ ಅಂದ್ರೇನು? ನನ್ನದೇ ಆದಂತಹ ಸುಖವನ್ನು ನನಗೆ ಅನುಭವಿಸಲಿಕ್ಕೆ ಕೊಡ್ತಾನೆ ಪರಮಾತ್ಮ. ನಂದೇ ಆಸ್ತಿ, ನನ್ನದೇ ಸುಖ, ನಂದೇ ಸುಖವನ್ನು ನನಗೆ ಅನುಭವಿಸಲಿಕ್ಕೆ ಪರಮಾತ್ಮ ತಾನು ಕೊಡ್ತಾನೆ. ಇದೇ ಮೋಕ್ಷ. ಆ ಮೋಕ್ಷ ಅಂದ್ರೇನು, ಆ ಸುಖ ಅಂದ್ರೇನು, ಎಷ್ಟು ಹೊತ್ತಿರ್ತದೆ, ಎಂಥ ಸುಖ ಅದು, ಅದನ್ನೆಲ್ಲ ಹೇಳೋದು ಬಹಳ ತುಂಬ ಕಷ್ಟ, ಸ್ವಲ್ಪ ಹೊತ್ತಿನಲ್ಲಿ ಸಾಧ್ಯವಿಲ್ಲ. ಇಷ್ಟು ನಾವು ತಿಳಿಯೋಣ. ನಮ್ಮ ಸುಖ, ನಾವು ಜ್ಞಾನಾನಂದ ಸ್ವರೂಪರೇ, ನಮ್ಮ ಸುಖವನ್ನು ಅನುಭವಿಸುವ ಯೋಗ್ಯತೆ ದೇವರು ನಮಗೆ ಕರುಣಿಸ್ತಾನೆ ಅಪರೋಕ್ಷ ಜ್ಞಾನ ಆದ ಮೇಲೆ, ಅಂದರೆ ಮೋಕ್ಷಕ್ಕೆ ಹೋದ ಮೇಲೆ. ಮೋಕ್ಷಕ್ಕೆ ಹೋಗುವುದು ಯಾವಾಗ? ಅಪರೋಕ್ಷ ಜ್ಞಾನ ಆದ ಮೇಲೆ. ಅಪರೋಕ್ಷ ಜ್ಞಾನ ಆದ ಕೂಡಲೇ ಮೋಕ್ಷಕ್ಕೆ ಹೋಗೋದಿಲ್ಲ. ಮೋಕ್ಷಕ್ಕೆ ಹೋಗಲಿಕ್ಕೆ ನಮಗೆ ಸಿದ್ಧ, ನಾವು ಕನ್ಫರ್ಮ್ ಆದಂಗೆ, ಟಿಕೆಟ್ ಕನ್ಫರ್ಮ್ ಆದಮೇಲೆ ನಾವು ಹೋಗ್ಬೋದಲ್ಲ. ಹಾಗಿದ್ದಂಗೆ ಒಂದು ಸೀಲ್ ನಮ್ಮಲ್ಲಿ ಹೊಡೆದಂತೆ, ಓ ಅಪರೋಕ್ಷ ಜ್ಞಾನಿ ಇವನು, ಅವನಿಗೆ ಮೋಕ್ಷ ಸಿದ್ಧವಾಗ್ತದೆ. ಆ ಅಪರೋಕ್ಷ ಜ್ಞಾನಿ ಅಪರೋಕ್ಷ ಜ್ಞಾನವನ್ನು ಪಡೆದಾದ ಮೇಲೆ, ದೇವರ ಸಾಕ್ಷಾತ್ಕಾರವನ್ನು ಪಡೆದ ಮೇಲೆ ತನ್ನ ಆನಂದವನ್ನು ಅನುಭವಿಸಬೇಕು. ಸುಮ್ಮನೆ ಉದಾಹರಣೆ ಕೊಡಬೇಕು ಅಂದರೆ, ತನ್ನದು ಒಂದು 100 ಆನಂದ ಇದೆ, ತಾನು ಪಡಿಬೇಕಾದ ಆನಂದ ಎಷ್ಟು? 100 ಇದೆ. ಅದರಲ್ಲಿ ಬಹುತರಂ ವ್ಯಜ್ಯತೆ. ಅಪರೋಕ್ಷ ಜ್ಞಾನದಿಂದ, ಆ ಭಗವಂತನ ಸಾಕ್ಷಾತ್ಕಾರದಿಂದ ಆನಂದ ಹೆಚ್ಚಾಗ್ತದೆ, ಆನಂದ ತಾನು ಪಡಿತಾನೆ. ಅಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಿದ ಮೇಲೆ ತನ್ನ ಆನಂದವನ್ನು 60% ತಾನು ಸಿದ್ಧಪಡಿಸಿಕೊಳ್ತಾನೆ. 100 ಆನಂದ ಆ ವ್ಯಕ್ತಿಗೆ ಇದೆ ಅಂದರೆ, ಅಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಿದ ಮೇಲೆ ಅವನಿಗೆ 60ರಷ್ಟು ಆನಂದ ಸಿಗ್ತದೆ ಅಂತ ಗ್ಯಾರಂಟಿ ಆಯಿತು. ದೇವತೆಗಳಿಗೆ ಇದು, ಮನುಷ್ಯರಿಗೆ ನಾನು ಹೇಳಿದ್ದು 100ಕ್ಕೆ 60%. ದೇವತೆಗಳಿಗೆ 100ಕ್ಕೂ 100 ಸಿಗ್ತದೆ, ಜೀವರಾಶಿಗಳಿಗೆ ಮನುಷ್ಯರಿಗೆ 100ಕ್ಕೂ 100 ಸಿಗುವುದಿಲ್ಲ, ಅವ್ರ ಯೋಗ್ಯತೆನೇ ಇಲ್ಲ ಅಷ್ಟು. ತಂದೆ ಆನಂದ 100ಕ್ಕೆ 100 ಸಿಗುವುದಿಲ್ಲ. ಹಾಗಾದರೆ ಎಷ್ಟು ಸಿಗ್ತದೆ? ಅಪರೋಕ್ಷ ಜ್ಞಾನವನ್ನು ಗಳಿಸಿದ ಮೇಲೆ 60% ಆದ ಮೇಲೆ ತಾನು ಅಪರೋಕ್ಷ ಜ್ಞಾನೋತ್ತರದಲ್ಲಿ ಮಾಡಿದ ಸಾಧನೆಯಿಂದ ಏನಾಗ್ತದೆ? 60% ಇದ್ದಿದ್ದು 65 ಆಗ್ಬೋದು, 70 ಆಗ್ಬೋದು, 75 ಆಗ್ಬೋದು, 80 ಆಗ್ಬೋದು ಕದಾಚಿತ. ಆದರೆ 100ಕ್ಕೂ 100 ಸಿಗುವುದಿಲ್ಲ. ಅಪರೋಕ್ಷ ಜ್ಞಾನೋತ್ತರದಲ್ಲಿ ಮಾಡಿದ ಸಾಧನೆ. ಇನ್ನು ಅಪರೋಕ್ಷ ಜ್ಞಾನೋತ್ತರದಲ್ಲಿ ಮಾಡಿದಂತಹ ಉತ್ತಮರ ದ್ರೋಹ, ಅಪಚಾರ ಇತ್ಯಾದಿಗಳನ್ನು ಮಾಡಿದರೆ ಅವನಿಗೆ ಪಡಿಬೇಕಾದದ್ದು ಸಿಗುವುದಿಲ್ಲ, ಮತ್ತು ಸಿಗಬೇಕಾದದ್ದು ಸ್ವಲ್ಪ ಹ್ರಾಸವಾಗ್ತದೆ. ಅದರಲ್ಲಿ ವೃದ್ಧಿಯಾದದ್ದು ಪರಮಾತ್ಮ ಕಮ್ಮಿ ಮಾಡಿಬಿಡ್ತಾನೆ. ಕ್ಲುಪ್ತವಾದದ್ದು 60 ಏನಿರ್ತದೋ ಅದರಲ್ಲಿಯೂ ಹ್ರಾಸ ಮಾಡುತ್ತಾನೆ ಪರಮಾತ್ಮ. ಈಗ ಬಂದದ್ದು ಇವರಿಗೆಲ್ಲ ಅಪರೋಕ್ಷ ಜ್ಞಾನಿಗಳು, ಇವರೆಲ್ಲ ದೇವತೆಗಳು. ಹಾಗಾಗಿ ತಾನು ಗಂಡನ ಸೇವೆ, ಗಂಡನು ಕಣ್ಣು ಇಲ್ಲದೆ ಇದ್ದಂತೆ ತಾನೂ ಇದ್ದಾಳೆ, ಕಣ್ಣು ಇದ್ದರೂ ಕಣ್ಣು ಇಲ್ಲದೆ ಇದ್ದಂತೆ ತಾನು ಮಾಡಿಕೊಂಡು ಇದ್ದಾಳೆ. ಹಾಗಾಗಿ ಪತಿವ್ರತೆ ಆಗಿ ಬಹಳ ಪುಣ್ಯವನ್ನು ಗಳಿಸಿದ್ಲು, ಅವಳಷ್ಟು ಯೋಗ್ಯತೆ ಇಲ್ಲ ಗಳಿಸುವ ಪುಣ್ಯ. ಹಾಗಾಗಿ ಪುಣ್ಯವನ್ನು ಪರಮಾತ್ಮ ನಾಶ ಮಾಡಿದ. ಈಗ ಸದ್ಯಕ್ಕೆ ನಾವು ಇದನ್ನಿಷ್ಟೇ ಅರ್ಥ ಮಾಡಿಕೊಳ್ಳೋಣ. ಇದರ ಬಗ್ಗೆ ಬಹಳ ವಿವರಿಸಬೇಕು ಎಲ್ಲವನ್ನು, ಅದನ್ನು ಮತ್ತೊಮ್ಮೆ ಪ್ರತ್ಯೇಕ ವಿವರಿಸ್ತೇನೆ. ಹಾಗಾಗಿ ಗಾಂಧಾರಿ ಕಡೆಯಿಂದ ಕೃಷ್ಣ ಶಾಪವನ್ನು ಕೊಡಿಸಿಕೊಂಡ. 2 ಕಾರಣ ಇತ್ತು, ಪುಣ್ಯ ನಾಶ ಹಾಗೂ ಯಾದವರು ನಾಶರಾಗಬೇಕಲ್ಲ. ಮುಂದೆ ಯುಗಗಳು ಪ್ರಾರಂಭವಾಗಬೇಕು, ದೇವತೆಗಳು ತಾವು ಭೂಮಿಯನ್ನು ಬಿಟ್ಟು ಮೇಲೆ ತಮ್ಮ ಲೋಕವನ್ನು ತಾವು ಪಡಿಬೇಕು. ಇದೆಲ್ಲ ಆಗಬೇಕು ಅಂದರೆ ಶಾಪ ಗಾಂಧಾರಿದು ಆಗಲಿ ಅಂತಂದ ಕೃಷ್ಣ. ಅದರಿಂದ ತನ್ನ ತಪಸ್ಸು ನಾಶವಾಗಿ ಹೋಯಿತು, ಕೃಷ್ಣಂದಲ್ಲ ಗಾಂಧಾರಿದು. ಅದಾದ ಮೇಲೆ ಸರಿ ಎಲ್ಲರಿಗೆ ಕರೆದುಕೊಂಡು ತೋರಿಸ್ತಾನೆ ಕೃಷ್ಣ, ಅಂದರೆ ದ್ರೌಪದಿಗೆ ಕರೆದುಕೊಂಡು, ನೋಡು ಎಲ್ಲ ಗಂಡಂದರನ್ನು ಕಳೆದುಕೊಂಡು ವಿಧವೆಯರಾಗಿ ಬಿದ್ದಿದ್ದಾರೆ, ಎಲ್ಲರೂ ಅಳತಾ ಕೂತಿದ್ದಾರೆ, ನೋಡು ಆ ದೃಶ್ಯ ಅಂತ ತೋರಿಸ್ತಾನೆ. ಹಾಗೆ ಎಷ್ಟೋ ಜನಕ್ಕೆ ಸಂಸ್ಕಾರ ಆಗ್ತದೆ, ಕೆಲವರಿಗೆ ಸಂಸ್ಕಾರಗಳೇ ಆಗೋದಿಲ್ಲ. ಆಗ ಕುಂತಿ ಬಂದು ಹೇಳ್ತಾಳೆ, ಇಲ್ಲ ನಿಮ್ಮ ಅಣ್ಣನಿಗೂ ಕೂಡ ಉದ್ಧಾರ ಆಗುವಂತೆ ಕರ್ಮಗಳನ್ನು ಮಾಡ್ರಿ. ಯಾರು?
ಕಾರಣ ನಿಮ್ಮ ಅಣ್ಣ ಅಂತ ಹೇಳಿದಾಗ ಬಹಳ ಮನಸ್ತಾಪ ಆಯಿತು, ಸಂತಾಪ ಆಯಿತು. ಧರ್ಮರಾಜ ಶಾಪ ಕೊಡ್ತಾನೆ. ಯಾವ ಹೆಣ್ಮಕ್ಕಳಿಗೂ ನಾರಿಗೂ ಮತ್ತೇನಪ್ಪ ಅಂದರೆ ಮನಸ್ಸಿನಲ್ಲಿ ಮನಸ್ಸಿನಲ್ಲಿ ಯಾವ ವಿಷಯವನ್ನು ಗೂಟಾಗಿ ಇಟ್ಟುಕೊಳ್ಳುವ ಪ್ರಸಂಗ ಬರಬಾರದು. ಶಶಾಪ ಸರ್ವನಾರೀಣಾಂ ಗುಹ್ಯಂ ಹೃದಯ ನ ತಿಷ್ಠತು. ಗುಹ್ಯ ಅಂದರೆ ಹೃದಯಲ್ಲಿ ಗುಹ್ಯವಾದ ಮಾತುಗಳು ಉಳಿಯಲೇಬಾರದು ಅಂತ ಶಾಪ ಕೊಡ್ತಾರೆ. ಯಾಕೆ ಇಷ್ಟು 70-75 ವರ್ಷಗಳ ಕಾಲ ಇಟ್ಟುಕೊಂಡು ಸತ್ತ ಮೇಲೆ ಸಂಸ್ಕಾರ ಆಗುವ ಸಮಯದಲ್ಲಿ ಇದನ್ನು ಹೇಳಿದರೆ ಹೇಗಮ್ಮ ಅಂತ ತಾನು ಇಷ್ಟೆಲ್ಲ ಹೇಳಿ ಕೊನೆಗೆ ಸಂಸ್ಕಾರಗಳನ್ನು ಮಾಡಿ ಪಾಂಡವರು ರಾಜ್ಯ ಸಿಗ್ತದೆ, ಸಂತೋಷದಿಂದ ಇರ್ತಾರೆ. ಹೀಗೆ 28 ಅಧ್ಯಾಯಗಳು ಮುಗಿದಾಯಿತು. ಇನ್ನು 29ನೇ ಅಧ್ಯಾಯ. ಯದೇವ ಕೃಷ್ಣೋ ಸಕಲಾದಿರಾಜ್ಯೈ ದುಷ್ಟಿರಂ ಯೌವರಾಜ್ಯೇ ಚ ಭೀಮಂ ವಿಪ್ರೇರುಕ್ತಾವಭಿಷಿಚ್ಚಾಭಿಷಿಚ್ಯ ಯುಕ್ತಾ ದತ್ವಾ ಹರ್ಷಯಾಮಾಸುತಸ್ಥೌ. ಧರ್ಮರಾಜನನ್ನು ಸಿಂಹಾಸನದ ಮೇಲೆ ಕೂಡಿ ಪಟ್ಟಾಭಿಷೇಕ ಮಾಡಿದ್ದಾರೆ, ರಾಜ ಅಂತ ಘೋಷಣೆ ಮಾಡಿದ್ದಾರೆ. ಯೌವರಾಜ್ಯದಲ್ಲಿ ಭೀಮಸೇನ ದೇವರನ್ನು ಕೂಡಿಸಿದ್ದಾರೆ, ಯುವರಾಜ ಅಂತ ಮಾಡಿದ್ದಾರೆ. ಇನ್ನು ಅವರವರಿಗೆ ಆಯಾ ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಬಹಳ ಸಂತೋಷದಿಂದ ಇದ್ದಾರೆ. ರಾಜ್ಯವನ್ನು ಅತ್ಯಂತ ವೈಭವದಿಂದ ನಡೆಸಿದ್ದಾರೆ. ಯಾವ ಸಮಸ್ಯೆ ಇದ್ದಿದ್ದಿಲ್ಲ. ಆದರೆ ತದೇವ ಚಾರ್ವಾಕ ಇತಿ ಪ್ರಸಿದ್ಧಂ ರಕ್ಷಸ್ತ್ರಿತಣ್ಣಿ ಯತಿರೇವ ಭೂತ್ವಾ. ಚಾರ್ವಾಕ ಅಂತನ್ನುವ ದೈತ್ಯ, ಅವನು ಮತ್ತು ದುರ್ಯೋಧನನ ಗೆಳೆಯನಾಗಿದ್ದ. ಆ ಚಾರ್ವಾಕ ಯತಿವೇಷವನ್ನು ಧಾರಣೆ ಮಾಡಿಕೊಂಡು ತಾನು ಯುಧಿಷ್ಠಿರಂ ಗಾರ್ಹಯಾಮಾಸ ವಿಪ್ರಾನ್. ತಾನು ಬರ್ತಾನೆ ಇಲ್ಲಿ. ಗರ್ಹಯಂತಿ ಸುಪಾಪಶೀಲಂ, ಅತ್ಯಂತ ಪಾಪಿಷ್ಟ ದುಷ್ಟ ಅವನು ಬರ್ತಾನೆ. ಬಂದು ಎಲ್ಲ ಅಬದ್ಧ ಅಂತ ಹೇಳ್ತಾ ಹೋಗ್ತಾನೆ. ಶುತ್ವೇವ ತದ್ದುಃಖಿತಮಾಶು ಧರ್ಮಜಂ ದೃಷ್ಟ್ವಾ ವಿಪ್ರಾಂಶೇರಮಂಬುಷಾತ್ತಃ ಅಗರ್ಹಿತಂ ನಿತ್ಯಮಸ್ಮಾಭಿರೇನಂ ಯತೋ ವಚೋ ಗರ್ಹಿತಮದ್ಯ ಪಾಪ. ಆಗ ಎಲ್ಲ ವಿಪ್ರರು ಅವನಿಗೆ ಶಾಪ ಕೊಟ್ಟು, ನೀನು ಭಸ್ಮೀಭವ, ಈಗಿಂದೀಗ ನೀನು ಸುಟ್ಟು ಹೋಗು ಅಂತೇಳಿ ಶಾಪ ಕೊಡ್ತಾರೆ. ಶಾಪ ಕೊಟ್ಟಿದ್ದ ತಕ್ಷಣಾತ್ ಪಾಪತಮಸ್ಸ ಭಸ್ಮಾತ್, ಅವನು ಸುಟ್ಟು ಬೂದಿಯಾಗಿಬಿಡುತ್ತಾನೆ. ಯಾರವನು? ಚಾರ್ವಾಕ. ಏನನ್ನು ಹಾಕಿಕೊಂಡು ಬಂದಿದ್ದ? ಇತಿವೇಷವನ್ನು ಹಾಕಿಕೊಂಡು ಬಂದಿದ್ದ. ಆಗ ಧರ್ಮರಾಜನಿಗೆ, ಅಯ್ಯೋ, ನಮ್ಮ ರಾಜ್ಯದಲ್ಲಿ ಯತಿಗಳು ಸುಟ್ಟು ಸತ್ತೋದ್ರು, ಶಾಪದಿಂದ ಗ್ರಸ್ತರಾಗಿ ಸುಟ್ಟು ಸತ್ತೋದ್ರು, ಪಾಪ ಬಂತು ನನಗೆ, ಯಾಕೆ ಹೀಗೆ ಮಾಡಿದ್ರಿ ನೀವು ಅಂತ ಕೇಳಿದರೆ, ಭಸ್ಮೀಕೃತೇಸ್ಮಿನ್ ಯತಿ ವೇಷಧಾರಣಿ. ಅವನು ನಿಜವಾಗಿ ಯತಿ ಅಲ್ಲವ, ಯತಿವೇಷ ಧಾರಣೆ ಮಾಡಿಕೊಂಡವನು, ದುಷ್ಟ ಅವನು, ಸುಪಾಪ, ಅತ್ಯಂತ ಪಾಪಿಷ್ಟನಾದವನು ವ್ಯಕ್ತಿ. ಹಾಗಾಗಿ ಅವನನ್ನು ಈ ಅವಸ್ಥೆ ತಂದದ್ದೇನೂ ತಪ್ಪಲ್ಲ. ಯುಧಿಷ್ಠಿರಂ ದುಃಖಿತಂ ವೃಷ್ಣಿಸಿಂಹ ಪ್ರೋವಾಚನಾಯಂ ಯತಿರುಗ್ರಕರ್ಮ ಸುಯೋಧನಸ್ಸೇವ ಸಖಾ ಸುಪಾಪ. ಅಷ್ಟೇ ಅಲ್ಲ, ದುರ್ಯೋಧನನ ಗೆಳೆಯವನು. ಇಲ್ಲ, ನಾನು ಪಾಪಿಷ್ಟ, ಯತಿಗಳನ್ನು ಸುಟ್ಟುಬಿಟ್ಟೆ, ಯತಿಗಳನ್ನು ಸುಡುವಂತೆ ಆಯಿತು, ನನ್ನ ರಾಜ್ಯದಲ್ಲಿ ಹೀಗಾಯಿತು ಹಾಗೆ ಅಂತ ತಾನು ಕಷ್ಟಪಡ್ತಾ ಇದ್ದಾನೆ. ಅಧರ್ಮ ಇದು, ಹಾಗೆ ಹೀಗೆ ಅಂತಂದ. ಆದರೆ ಶಾಸ್ತ್ರ ಹೇಳ್ತದೆ, ಯತಿಯಾಗಿ ಮಾಡಬೇಕಾದ ಕೆಲಸಗಳನ್ನು ಮಾಡದೆ ವಿಪರೀತವಾಗಿ ಅಬದ್ಧವಾದ ಕೆಲಸಗಳನ್ನು ಮಾಡಿದ ಅಂದರೆ ಅವನಿಗೆ ಈ ಶಿಕ್ಷೆಯನ್ನು ಕೊಡ್ಲಿಕ್ಕೆ ತಪ್ಪಿಲ್ಲ. ಯಾಯಾ ಕೆಲಸವನ್ನು ಯಾಯಾ ವೇಷದಲ್ಲಿ ಇದ್ದು ಮಾಡಬೇಕು, ಮಾಡಲಿಲ್ಲ ಅಂತಾದರೆ ಅದು ತಪ್ಪಾಗ್ತದೆ. ಅವನು ಯತಿವೇಷ ಧಾರಣೆ ಮಾಡಿಕೊಂಡು ಬಂದಿದ್ದ, ಹಾಗಾಗಿ ನಿಜವಾಗಿ ಯತಿಯಲ್ಲ. ಆದ್ದರಿಂದ ಅವನನ್ನು ಈ ಅವಸ್ಥೆ ತಂದಿದ್ದು ಸರಿನೇ ಅಂತ ಹೇಳ್ತಾರೆ. ಇತೀರಿತ ಶಾಂತಮನಾಸ ವಿಪ್ರನ್ ಸಂತರ್ಪಯಾಮಾಸ ತನೈಶ್ಚ ಭಕ್ತ್ಯ. ಇಷ್ಟಾದರೂ ಸಮಾಧಾನ ಆಯಿತು. ದದೋ ಯಥೇಷ್ಟತೋ ಧನಂ ರರಕ್ಷಚಾನು ಪುತ್ರವತ್. ಆದರೆ ಅವನ ತಲೆಯಲ್ಲಿ ಒಂದು ಹುಳ ಗೊತ್ತಿತ್ತು. ನಾನು ಅಧರ್ಮದಿಂದ ಎಲ್ಲರನ್ನು ಸಂಹಾರ ಮಾಡಿದೆ, ಎಲ್ಲರೂ ತೀರಿ ಹೋದದ್ದು, ಸತ್ತು ಹೋದದ್ದು ಅಧರ್ಮದಿಂದಲೇ ನಮಗೆ ಜಯ ಸಿಕ್ತು, ಅಧರ್ಮದಿಂದೇ ಎಲ್ಲರನ್ನು ಸಂಹಾರ ಮಾಡಿದ್ವಿ, ಅಧರ್ಮದಿಂದಲೇ ನಾವು ರಾಜ್ಯವನ್ನು ಗಳಿಸಿದ್ವಿ, ಧರ್ಮ ಇಲ್ಲೇ ಇಲ್ಲ ಅಂತ ಕೃಷ್ಣ ಉಪದೇಶ ಮಾಡಿದ, ವೇದವ್ಯಾಸ ದೇವರು ಉಪದೇಶ ಮಾಡಿದರು. ಏನೂ ತಯಾರಿಲ್ಲ ಕೇಳಲಿಕ್ಕೆ. ಇಲ್ಲಿಯೂ ಧರ್ಮರಾಜನಿಗೆ ಆ ಸಮಸ್ಯೆ ಇದೆ. ಧರ್ಮರಾಜನ ಪುಣ್ಯ ಹೆಚ್ಚು ಬೆಳೆದು ಹೋಗಿದೆ. ಅಷ್ಟು ಗಳಿಸುವ ಯೋಗ್ಯತೆ ಧರ್ಮರಾಜನದಲ್ಲ. ಆ ಎಲ್ಲ ಪುಣ್ಯ ಭೀಮಸೇನ ದೇವರಿಗೆ ಬರಬೇಕಾಗಿದೆ.
ಹಾಗಾಗಿ ಕೃಷ್ಣ ಈ ಸಂದೇಹ ಬೀಜವನ್ನು ಅವನ ತಲೆಯಲ್ಲಿ ಬಿಟ್ಟ. ಅದೇ ಗಟ್ಟಿಮುಟ್ಟಿಯಾಗಿ ಊರಿ ನಿಂತು ಆ ಸಂದೇಹ ಹೋಗಲೇ ಇಲ್ಲ. ಹಾಗಾಗಿ ಕೃಷ್ಣನ ಬಗ್ಗೆ ಅಸಮಾಧಾನ ಮಾಡಿಕೊಂಡ. ತಪ್ಪು ಆಯಿತು, ನಮ್ಮಿಂದ ಅಧರ್ಮದಿಂದ ನಾವು ಗೆದ್ವಿ ಅಂತ ಅರ್ಥ ಮಾಡಿಕೊಂಡಿದ್ದಕ್ಕೆ ಅವನಿಗೆ ಬರಬೇಕಷ್ಟೇ ಪುಣ್ಯ ಎಷ್ಟಿತ್ತು ಅಷ್ಟೇ ಬಂತು, ಉಳಿದ ಯಾವ ಪುಣ್ಯ ಬರಲೇ ಇಲ್ಲ. ಈ ವ್ಯವಸ್ಥೆ ನಡೀತು. ಪಾಪಾಶಂಕಿ ತಪ್ಯಮಾನೋ ರಾಜ್ಯತ್ಯಾಗೇ ಮನೋದಧೆ. ನಾನು ಪಾಪಿ, ಹಾಗಾಗಿ ನಾನು ರಾಜ್ಯ ಬಿಟ್ಟು ಬಿಡ್ತೇನೆ. ಆ ಧರ್ಮದಿಂದ ರಾಜ್ಯ ಗಳಿಸಿದ್ದಾದರೆ ರಾಜ್ಯದಲ್ಲಿ ಕೂಡ್ಲಿಕ್ಕೆ ಅಡ್ಡಿ ಇಲ್ಲ, ಸಿಂಹಾಸನ ನನಗೆ ಸಿಕ್ಕಿದ್ದು ಅಡ್ಡಿ ಇಲ್ಲ. ಧರ್ಮವನ್ನು ಮಾಡೇ ಇಲ್ಲ, ಅಧರ್ಮದಿಂದ ನಾನು ರಾಜ್ಯ ಗೆದ್ದಿದ್ದು. ಹಾಗಾಗಿ ಈ ರಾಜ್ಯದಲ್ಲಿ ನಾನು ಯಾಕೆ ಕೂಡ್ಲಿ, ನಾನು ಬಿಟ್ಟು ಹೋಗ್ತೇನೆ ರಾಜ್ಯವನ್ನ ಅಂತ ಕೂತ ಮಹಾರಾಯ. 14 ವರ್ಷ 12 ವರ್ಷ 13 ವರ್ಷ 14 ವರ್ಷ ವನವಾಸ ಅಜ್ಞಾತವಾಸಗಳನ್ನು ಅನುಭವಿಸಿ ಬಂದ, ಯುದ್ಧವಾಡಿ ರಾಜ್ಯವನ್ನು ಪಡೆಯುವುದು ಬಿಟ್ಟು ಹೀಗೆ ಅಧರ್ಮವಾಯಿತು, ಅಧರ್ಮದಿಂದ ಕೊಂದೆ, ಅಧರ್ಮದಿಂದ ರಾಜ್ಯ ಸಿಕ್ತು, ನಾನು ಬಿಟ್ಟು ಹೋಗ್ತೇನೆ ಅಂತ ಕೂತಿದ್ದಾನೆ ಮಹಾರಾಯ. ಸೋನುಜೆ ಕೃಷ್ಣಾದಿ ವಿಪ್ರೈರುಕ್ತೋ ಧರ್ಮ ಪ್ರಶಾಸನಂ. ಎಲ್ಲ ಅಣ್ಣ ತಮ್ಮಂದರು ಹೇಳ್ತಾರೆ, ಕೃಷ್ಣ ಹೇಳ್ತಾನೆ, ಎಲ್ಲ ಬ್ರಾಹ್ಮಣರು ಹೇಳ್ತಾರೆ, ಕೇಳಲಿಕ್ಕೆ ತಯಾರಿಲ್ಲ. ತಸ್ಮಿನ್ ಕೃದ್ಧೇ ನೃಪಂ ಪ್ರಾಹುರ್ ವಿಪ್ರಾಸ್ತ್ವರೋ ತತ್ವವಿತ ಶಕ್ರೋರ್ಜುನ ಇತಿ ಶುತ್ವಾ ಪಿ ಏತದ್ಧರ್ಮೇ ಪ್ರಶಂಸನಂ. ಆಗ ಕೃಷ್ಣ ಹೇಳ್ತಾನೆ, ಇಷ್ಟು ನಿನಗೆ ಶಂಕೆ ಇದ್ದರೆ ಪರಪಕ್ಷದವರು, ಶತ್ರು ಪಕ್ಷದಲ್ಲಿ ಇದ್ದಂಥವರು ಯಾರು? ಭೀಷ್ಮಾಚಾರ್ಯರು. ಆ ಭೀಷ್ಮಾಚಾರ್ಯನ ಸತ್ತಿಲ್ಲಪ್ಪ, ಶರಪಂಜರದಲ್ಲಿದ್ದಾರೆ. ಅವ್ರ ಕಡೆಯಿಂದ ನಿನಗೆ ಕೇಳಿಸಿದ್ರೆ ವಿಶ್ವಾಸ ಬರ್ತದೆ, ನಡಿ ಅವ್ರ ಕಡೆಯಿಂದ ಹೇಳಿಸ್ತೇನೆ ನಾನು. ಅವ್ರೇನಂತಾರೆ, ಧರ್ಮನೋ ಅಧರ್ಮನೋ ಯಾವುದು ಏನಂತಾರ ನೋಡು ಅಂದಾಗ ಸರಿ ಆಗಲಿ ಅಂತ. ನಾತಿ ನಿಶ್ಚಿತ ಬುದ್ಧಿಂ ತಂ ತದಾಪಿ ಪುರುಷೋತ್ತಮೋ ಸುತಾಭ್ಯಾಂ ಭಾತೃವಿಶ್ಚೈವ ಮುನಿವಿಶ್ಚ ಸಮನ್ವಿತಃ. ಕೃಷ್ಣ ಸಾಬೀತಾಗಬೇಕು. ಕೃಷ್ಣನೇ ಹೇಳಿಬಿಟ್ಟ, ಕೃಷ್ಣನಿಗೆ ಬೇಕಾದದ್ದು ಹೇಳಿಬಿಟ್ಟ, ತಾನೇ ಮಾಡಿಸಿದ್ದು, ಹಾಗಾಗಿ ಧರ್ಮ ಅಂತ ಹೇಳ್ಕೊಂಡ್ಬಿಟ್ಟ ಅಂತ ಹೆಸರು ಬರ್ತದೆ. ಹಾಗಾಗಿ ದೇವರೇನು ಮಾಡಿದ, ಪರಪಕ್ಷದವರು ಭೀಷ್ಮಾಚಾರ್ಯರು, ಶತ್ರು ಪಕ್ಷದಲ್ಲಿ ಇದ್ದವರು, ಅವ್ರ ಕಡೆಯಿಂದ ಹೇಳಿಸಿ ಧರ್ಮ ಅಂತ ಮಾಡಿಸ್ತಾನೆ ಪರಮಾತ್ಮ. ಈಗ ಸಾಮಾನ್ಯ ನಮ್ಮ ಪಕ್ಷದವರು ಸಪೋರ್ಟ್ ನಾವು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕೋರ್ಟ್ದಲ್ಲಿ ಕೇಸ್ ಬಿದ್ದಿದ್ರೆ ನಾವೇನು ಮಾಡ್ತೇವೆ, ಬಳಗಂದ್ರೆ ಸಪೋರ್ಟ್ ನಡೆಯುವುದಿಲ್ಲ ಅಂತ ಹೇಳ್ತಾರೆ. ಹೆಂಡತಿ, ಅಪ್ಪ, ಅಮ್ಮ, ಮಕ್ಕಳು ಅವ್ರು ಹೇಳಿದ್ರೆ ನಡೆಯುವುದಿಲ್ಲ ಅಂತ. ಹಾಗೆ ಕೃಷ್ಣ ತಾನೇ ರಥಿಕನಾಗಿ ಅರ್ಜುನನ ಜೊತೆಗೆ ಇದ್ದು, ಅರ್ಜುನ ಪಕ್ಷ ಪಾಂಡವರ ಪಕ್ಷದಲ್ಲಿದ್ದಾನೆ. ಹಾಗಾಗಿ ಪಾಂಡವರು ಧರ್ಮದಿಂದ ಯುದ್ಧ ಮಾಡಿ ಜಯವನ್ನು ಸಂಪಾದಿಸಿದ್ದಾರೆ ಅಂತ ಕೃಷ್ಣ ಹೇಳಿದರೆ ಪಾಂಡವರು ನಂಬೋದು, ಭಕ್ತರು ನಂಬೋದು, ಉಳಿದವರೆಲ್ಲ ಹೇಗೆ ನಂಬಲಿಕ್ಕೆ ಸಾಧ್ಯ? ತನ್ನ ತಾ ಹೇಳ್ಕೊಂಡ್ರಿ ಧರ್ಮ ಅಂತ ಹೇಳಿ. ಹಾಗಾಗಿ ಪರಪಕ್ಷದಲ್ಲಿ ಇದ್ದ ಭೀಷ್ಮಾಚಾರ್ಯರು ಅವ್ರ ಕಡೆ ಕರ್ಕೊಂಡು ಹೋಗಿ ಹೇಳಿಸ್ತಾನೆ ಪರಮಾತ್ಮ. ಭೀಷ್ಮಮ್ಯೋ ಲಜ್ಜಿತೇಸ್ಮಿನ್ ಸ್ತಂ ಭೀಷ್ಮಾಯ ಕೇಶವ. ಭೀಷ್ಮಾಚಾರ್ಯ ಹೋಗಿ ನಮಸ್ಕಾರ ಮಾಡಿ ಹೇಳ್ತಾನೆ, ಕೃಷ್ಣ ನೋಡು ಈ ಸಂದೇಹ ಬಂದಿದೆ, ನೀವೇ ಪರಿಹಾರ ಮಾಡಬೇಕು ಅಂದಾಗ ಭೀಷ್ಮಾಚಾರ್ಯ ಅಂತಾರೆ, ನಾಚಿಕೊಳ್ಳುತ್ತಾರೆ. ನಾಚಿಕೆಯಿಂದ ಹೇಳ್ತಾರೆ, ನಾನೇನು ಹೇಳಬೇಕು ಸ್ವಾಮಿ, ಜಗನ್ನಾಥ ಜಗದೊಡೆಯ ಸೃಷ್ಟ್ಯಾದಿಗಳನ್ನು ಮಾಡಿದವು ನೀನು, ಯಾವ ಧರ್ಮ ನಿಯಾಮಕ ಧರ್ಮ ಮೂರ್ತಿ ನೀನು, ನಿನ್ನನ್ನು ಬಿಟ್ಟು ನಾನೇನು ಹೇಳಲಿ? ಇಲ್ಲಿಲ್ಲ, ನಿನ್ನೊಳಗೆ ನಿಂತು ನಿನಗೆ ಕೀರ್ತಿ ಬರಬೇಕು, ನಿನ್ನೊಳಗೆ ನಿಂತು ನಾನೇನು ಉಳಿಸ್ತೇನೆ, ನೀನು ಹೇಳು. ನಿನ್ನ ಮೇಲೆ ವಿಶ್ವಾಸ ಇದೆ ಅವನಿಗೆ, ಹಾಗಾಗಿ ಅವನಿಗೆ ಸಂದೇಹ ಪರಿಹಾರವಾಗ್ತದೆ. ತತ್ರೋ ವಾಚಾಖಿಲಾನ್ ಧರ್ಮಾನ್ ಕೃಷ್ಣೋ ಭೀಷ್ಮ ಶರೀರಕಃ ಕಾ ಶಕ್ತಿರ್ಮಮ ದೇವೇಶ ಪಾರ್ಥಾನ್ ಬೋಧಯಿತು ಪ್ರಭೋ. ಒಂದನೇದ್ದು ದೇಹದಲ್ಲಿ ತ್ರಾಣ ಇಲ್ಲ, ಎರಡನೇದ್ದು ಅಷ್ಟು ಬುದ್ಧಿ ಇಲ್ಲ. ಹಾಗಾಗಿ ನಾನೇನು ಹೇಳಲಿ ಅಂದರೆ ಇತ್ಯುಕ್ತೋ ಭಗವಾನಃ ತ್ವತ್ಕೀರ್ತೆ ತ್ವಯಿ ಸಂಸ್ಥಿತ. ನಿನ್ನ ಕೀರ್ತಿ ಬರಬೇಕು. ಕೃಷ್ಣ ನೋಡ್ರಿ, ಭೀಷ್ಮಾಚಾರ್ಯರೇ ನಿಮಗೆ ಕೀರ್ತಿ ಬರಬೇಕು, ಹಾಗಾಗಿ ನಿಮ್ಮಲ್ಲಿ ನಿಂತು ನಾನೇ ಪ್ರವಕ್ಷ್ಯಾಮ್ಯಖಿಲಾನ್ ಧರ್ಮಂ ಸೂಕ್ಷ್ಮಂ ತತ್ವಮಪಿ ಹಿಧ. ಅತ್ಯಂತ ಸೂಕ್ಷ್ಮತಮವಾದ ತತ್ವಗಳನ್ನು ನಾನು ನಿಮ್ಮಲ್ಲಿ ನಿಂತು ನಿಮ್ಮ ಕೀರ್ತಿ ಬೆಳಗಬೇಕು ಅನ್ನೋ ಸಲುವಾಗಿ ತತ್ವಗಳನ್ನು ಉಪದೇಶ ಮಾಡ್ತೇನೆ ನಾನು. ಯಾವುದು ಧರ್ಮ, ಯಾವುದು ಆಪದ್ಧರ್ಮ, ಯಾವ ರಾಜನೀತಿ ಏನು, ಯಾವ ಕಾಲದಲ್ಲಿ ಏನು ಮಾಡಬೇಕು ಅಂತ ಎಲ್ಲವನ್ನೂ ಹೇಳ್ತೇನೆ ನಾನು ಅಂತ ಕೃಷ್ಣ ಭೀಷ್ಮಾಚಾರ್ಯರ ಒಳಗೆ ಹೊಕ್ಕಿ ಉಪದೇಶ ಮಾಡಿಸ್ತಾನೆ. ರಾಜ್ಞ ಪ್ರಥಮತೋ ಧರ್ಮ ಭಗವದ್ಧರ್ಮ ಪಾಲನಂ. ರಾಜನಿಗೆ ಮೊಟ್ಟ ಮೊದಲನೆಯ ಧರ್ಮ ಯಾವುದು ಗೊತ್ತಾ? ಭೀಷ್ಮಾಚಾರ್ಯ ಉಪದೇಶ ಪ್ರಾರಂಭ ಮಾಡಿದ್ದಾರೆ. ಕೃಷ್ಣ ಒಳಗೆ ಹೊಕ್ಕಿದ್ದಾನೆ, ಪ್ರಾರಂಭ ಮಾಡಿದ್ದಾರೆ ಭೀಷ್ಮಾಚಾರ್ಯ. ಏನಂತ?
ಮೊಟ್ಟ ಮೊದಲನೇ ಧರ್ಮ ರಾಜಧರ್ಮ ಪರಿಪಾಲನೆ ಮಾಡುವುದೇ ರಾಜನಿಗೆ ಅತ್ಯಂತ ಪ್ರಧಾನವಾದ ಧರ್ಮ. ಭಗವದ್ ಧರ್ಮ ಪರಿಪಾಲನೆ, ದೇವರು ಹೇಳಿದ ಧರ್ಮ, ಭಗವದ್ ಧರ್ಮ, ಇದನ್ನು ಪರಿಪಾಲನೆ ಮಾಡುವುದೇ ರಾಜನಿಗೆ ಅತ್ಯಂತ ಯೋಗ್ಯವಾದ ಧರ್ಮ. ತದರ್ಥಂ ಕಂಟಕೋದ್ಧಾರೋ ಧರ್ಮ ಭಾಗವತ ಅಪಿ. ಆ ಭಗವದ್ ಧರ್ಮವನ್ನು ಪರಿಪಾಲನೆ ಮಾಡಲಿಕ್ಕೆ ಬೇಕಾದ ವಿರುದ್ಧವಾದ ಯಾವ ಕಂಟಕಗಳಿವೆಯೋ, ವಿರುದ್ಧವಾದ ಧರ್ಮಗಳಿವೆಯೋ ಅದನ್ನು ನಾಶ ಮಾಡುವುದು, ಅದನ್ನು ಉದ್ಧಾರ ಮಾಡುವುದು, ಅಂದ್ರೇನು, ಅದನ್ನು ತೆಗೆದು ಹಾಕುವುದು, ಕಿತ್ತಿ ಹಾಕುವುದು, ಇದು ಎರಡನೇ ಧರ್ಮ. ಮೊದಲೆದ್ದು ದೇವರೇ ಹೇಳಿದ ಧರ್ಮವನ್ನು ಪರಿಪಾಲನೆ ಮಾಡೋದು. ದೇವರೇನು ಶಾಸನೆ ಮಾಡಿದ್ದಾನೋ, ದೇವರೇನು ಆಜ್ಞೆ ಮಾಡಿದ್ದಾನೋ ಅದನ್ನು ನಾವು ಪರಿಪಾಲನೆ ಮಾಡೋದು. ಎರಡನೇದ್ದು, ಆ ಪರಮಾತ್ಮನ ಆಜ್ಞೆಗೆ, ಪರಮಾತ್ಮನ ಧರ್ಮಕ್ಕೆ ವಿರುದ್ಧವಾದ ಧರ್ಮಗಳು, ಕಂಟಕವಾಗಿ ಇರುವ ಧರ್ಮಗಳು ಏನಿವೆಲ್ಲ ಅದನ್ನು ನಾಶ ಮಾಡುವುದು. ಇದು ಎರಡನೇ ಧರ್ಮ. ಮತ್ತು ದೇವರನ್ನು ಸೇವಿಸುವುದು, ದೇವರನ್ನು ಅರ್ಚಿಸುವುದು, ಮನೋವಾಕ್ಕರ್ಮಭಿಹಿ ವಿಷ್ಣುರಚ್ಛಿದ್ರತ್ವೇನ ಚಾರ್ಚನಂ. ಕಾಯ ವಾಚ ಮನಸ ಪರಮಾತ್ಮನನ್ನು ಸೇವಿಸಬೇಕು. ಇದನ್ನೇ ಸಪ್ತಮ ಸ್ಕಂದದಲ್ಲಿ ಪ್ರಹ್ಲಾದರಾಜರು ಹೇಳಿದ್ದಾರೆ. ಶ್ರವಣಂ ಕೀರ್ತನಂ ವಿಷ್ಣೋ ಅರ್ಚನಂ ಪಾದಸೇವನಂ ವಂದನಂ ಇತಿ ಪುಂಸಾರ್ಪಿತಾ ಬುದ್ಧಿ ಭಕ್ತಿಶ್ಚೇ ನವಲ ಲಕ್ಷಣ. 9 ವಿಧವಾದ ಭಕ್ತಿ ಅಂತ ನಾವು ಕೇಳ್ತೀವಲ್ಲ, ಭಕ್ತಿಶ್ಚೇನ್ ನವಲಕ್ಷಣ, 9 ವಿಧವಾದಂತಹ ಭಕ್ತಿ. ಅಲ್ಲಿ ಆ 9 ವಿಧವಾದ ಭಕ್ತಿಯಲ್ಲಿ ಮಾನಸ ಮಾಡುವಂತಹ ಭಕ್ತಿ, ದೇಹದಿಂದ ಮಾಡುವಂತಹ ಕರ್ಮ ಸಮರ್ಪಣೆ, ಮನಸ್ಸಿನಿಂದ ಮಾಡುವ ಸಮರ್ಪಣೆ, ಮಾತಿನಿಂದ ಮಾಡುವ ಸಮರ್ಪಣೆ, ಕಾಯ ವಾಚ ಮನಸ ಪರಮಾತ್ಮನನ್ನು ಪೂಜೆ ಮಾಡುವುದು ಹೇಗೆ ಅಂತೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಮನಸ್ಸಿನಿಂದ ಮಾಡುವ ಪೂಜೆ ಮತ್ತು ಮಾತಿನಿಂದ ಮಾಡುವ ಪೂಜೆ ಮತ್ತು ದೇಹದಿಂದ ಮಾಡುವ ಪೂಜೆ, ಇದು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕಾದ್ದು. ಕಾಯ ವಾಚ ಮನಸ ಎಲ್ಲವೂ ದೇವರಿಗೆ ಸಮರ್ಪಣೆ ಮಾಡಬೇಕು. ಕಾಯ ವಾಚ ಮನಸ ಎಲ್ಲವನ್ನು ದೇವರಿಗೆ ಸಮರ್ಪಣೆ ಮಾಡುವಂತೆ ಎಲ್ಲವನ್ನು ದೇವರ ಪೂಜೆ ಮಾಡಬೇಕು. ಮನಸ್ಸಿನಿಂದಲೂ ದೇವರ ಪೂಜೆ ಮಾಡಬೇಕು, ದೇಹ ಅಂದರೆ ಕೈಗಳಿಂದಲೂ ದೇವರ ಪೂಜೆ ಮಾಡಬೇಕು, ಮಾತಿನಿಂದಲೂ ದೇವರ ಪೂಜೆ, ಸ್ತೋತ್ರಾದಿಗಳಿಂದ ದೇವರ ಪೂಜೆ, ಕೈಗಳಿಂದ ಗಂಧ ತೆಗೆದು ದೇವರಿಗೆ ಹಚ್ಚಿ ಪುಷ್ಪ ಏರಿಸಿ ತುಳಸಿ ಏರಿಸಿ ಅಭಿಷೇಕ ಮಾಡಿ, ಇದು ದೇಹದಿಂದ ಪೂಜೆ. ಮನಸ್ಸಿನಿಂದ ಸರ್ವ ಸಮರ್ಪಣೆಯನ್ನು ಭಗವಂತನಿಗೆ ಮಾಡ್ತಾ ಇದು ದೇವರ ಪೂಜೆ ಮಾಡಬೇಕು. ಪೂರ್ಣಶೇಷಗುಣೋ ವಿಷ್ಣು ಸ್ವತಂತ್ರಶ್ಚೈಕ ಏವತು. ಪರಮಾತ್ಮ ಸ್ವತಂತ್ರನಾಗಿದ್ದಾನೆ, ಗುಣಪೂರ್ಣನಾಗಿದ್ದಾನೆ, ಸಕಲ ಗುಣಗಳಿಂದಲೂ ಪೂರ್ಣನಾಗಿದ್ದಾನೆ ಅಂತನ್ನೋದನ್ನು ತಿಳಿಬೇಕು. ಪೂರ್ಣಾಶೇಷ ಗುಣೋ ವಿಷ್ಣು, ಅಶೇಷ ಗುಣಗಳಿಂದ ಪೂರ್ಣನಾಗಿದ್ದಾನೆ ವಿಷ್ಣು, ಸ್ವತಂತ್ರನಾಗಿದ್ದಾನೆ. ತದ್ವಶಂ, ಆ ಪರಮಾತ್ಮನ ವಶರಾಗಿದ್ದೇವೆ ನಾವೆಲ್ಲರೂ. ಎಷ್ಟು ದೊಡ್ಡ ಉಪಾಸನೆ ನೋಡ್ರಿ. ಹೀಗೆ ಪರಮಾತ್ಮನನ್ನು ತಿಳಿಬೇಕು. ಅನ್ಯತ್ ಸರ್ವದೇವತೆ ನಿಶ್ಚಯ, ಎಲ್ಲರೂ ಪರಮಾತ್ಮನ ಅಧೀನರಾಗಿದ್ದಾರೆ. ದೇವತೆಗಳಲ್ಲಿ ತಾರತಮ್ಯವನ್ನು ತಿಳಿದುಕೊಳ್ಳಬೇಕು. ದೇವತಾ ಕ್ರಮ ವಿಜ್ಞಾನಮ ಪೂಜಾನ್ಯಸ್ಯ ವೈಹರೇಹೇ. ದೇವರನ್ನೇ ಪೂಜಿಸಬೇಕು, ದೇವರ ತರವಾಯ ಎಲ್ಲರನ್ನು ಪೂಜಿಸಬೇಕು, ದೇವರ ಅಧೀನವಾದ ದೇವತೆಗಳು ಅಂತ ತಿಳಿದು ನಾವು ಪೂಜಿಸಬೇಕು. ಸ್ವತಂತ್ರವಾಗಿ ದೇವರನ್ನು ಹೊರತುಪಡಿಸಿ ಯಾರೂ ಸ್ವತಂತ್ರರಲ್ಲ, ಸ್ವತಂತ್ರವಾಗಿ ಉಳಿದವರನ್ನು ಪೂಜೆ ಮಾಡಬಾರದು ಅಂತ ಹೇಳ್ತದೆ ಶಾಸ್ತ್ರ. ಪೂಜಾ ಭಾಗವತತ್ವೇನ ದೇವಾದೀನಾಂಚ ಸರ್ವಶಃ ವೃಥಾ ಕರ್ಮ ಕೃತಿ. ದೇವರಿಗೆ ಕರ್ಮವನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡದೇ ಇದ್ದರೆ ಅದು ವೃಥಾ ಕರ್ಮ. ಭಯಂಕರ ಶ್ರಮ ಪಡೋದು, ಆರಾಧನೆ ಮಾಡೋದು, ಮೆರವಣಿಗೆ ಮಾಡೋದು, ಪಾದಪೂಜೆ ಮಾಡೋದು, ಅನ್ನದಾನ ಮಾಡೋದು, ವಿದ್ಯಾದಾನ ಮಾಡೋದು, ಐಶ್ವರ್ಯ ದಾನ ಮಾಡೋದು, ಗೋದಾನ, ಏನೇನೋ ಎಲ್ಲ ಕರ್ಮಗಳನ್ನು ಮಾಡಿದ್ವಿಪ್ಪ. ಕರ್ಮಗಳನ್ನು ಮಾಡ್ತಾ ಇದ್ದಾಗ ಅಥವಾ ಮಾಡಿದ ಮೇಲೆ, ಮಾಡೋಕ್ಕಿಂತ ಮುಂಚೆ ಎಲ್ಲ ಕಾಲಕ್ಕೂ ದೇವರಿಗೆ ಆ ಕರ್ಮಗಳನ್ನು ಸಮರ್ಪಣೆ ಮಾಡಲಿಲ್ಲ ಅಂತಾದರೆ ಆ ಕರ್ಮ ಫಲವನ್ನು ಕೊಡ್ತದ? ಕೊಡುವುದಿಲ್ಲ. ಎಲ್ಲ ಕರ್ಮವನ್ನು ಮಾಡುವನು ಭಗವಂತ, ನನ್ನಲ್ಲಿ ನಿಂತು ಮಾಡಿಸುವನು ಪರಮಾತ್ಮ, ಕರ್ಮದಿಂದ ಪ್ರತಿಪಾದ್ಯನಾದ ಭಗವಂತ, ಕರ್ಮ ಸಮರ್ಪಣೆಗೆ ವಿಷಯನಾದವನು ಭಗವಂತ ಅಂತ ಅನುಸಂಧಾನಪೂರ್ವಕವಾಗಿ ಭಾಳ ಹೇಳುವುದಿದೆಯಲ್ಲ.
ಭೀಷ್ಮಾಚಾರ್ಯರು ಮಾಡಿದ ಉಪದೇಶ ಶಾಂತಿ ಪರ್ವ, ಅನುಶಾಸನ ಪರ್ವ ಅಂತ ಹೇಳಿ ಅತ್ಯಂತ ಪ್ರಚಂಡವಾದ ಮಹಾಭಾರತದಲ್ಲಿ ತತ್ವಗಳನ್ನು ಉಪದೇಶ ಮಾಡುವ ದೊಡ್ಡದಾದ ಪರ್ವಗಳು ಎರಡು, ಶಾಂತಿ ಪರ್ವ, ಅನುಶಾಸನ ಪರ್ವಗಳು. ಅದು ಇಲ್ಲಿ ಸಂಕ್ಷೇಪವಾಗಿ ಶ್ರೀಮದಾಚಾರ್ಯ ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿಯೂ ಸಂಕ್ಷೇಪ ಮಾಡಿ ನಾನು ಸ್ವಲ್ಪ ಭಾಗವನ್ನು ಹೇಳುವ ಪ್ರಯತ್ನ ಅಷ್ಟೇ. ಸಮಯ ಮುಗಿತಾ ಬಂತು. ಮತ್ತು ಇದನ್ನು ನಾಳೆ ಹೇಳ್ತೇನೆ. ಇವತ್ತು ಸ್ವಲ್ಪ ಎಷ್ಟು ಸಾಧ್ಯ ಇದೆಯೋ ಅಷ್ಟು ತಿಳ್ಕೊಳ್ಳುವ ಪ್ರಯತ್ನ. ಹಾಗಾಗಿ ಕರ್ಮ, ದೇವರಿಗೆ ಮಾಡಿದ ಕರ್ಮವನ್ನು ದೇವರಿಗೆ ಸಮರ್ಪಣೆ ಮಾಡಲೇಬೇಕು. ನಿರಾಶೀಸ್ತ್ವಂ ಸದೈವ ಚ ವಿಷ್ಣೋರ್ ಭಾಗವತಾನಾಂಚ. ದೇವರು ಹಾಗೂ ದೇವರ ಭಕ್ತರನ್ನು ವಿರೋಧಿಸಬಾರದು, ಪ್ರತೀಪ ಮಾಡಬಾರದು, ದ್ವೇಷಿಸಬಾರದು. ದೇವರನ್ನು ದ್ವೇಷಿಸಬಾರದು ನಿಜ, ಹಾಗೆ ದೇವರ ಭಕ್ತರನ್ನು ದ್ವೇಷಿಸಬಾರದು, ವಿರೋಧ ಮಾಡಬಾರದು. ವಿಷ್ಣೋರ್ ಭಾಗವತಾನಾಂಚ ಪ್ರದೀಪಸ್ಯ ಕೃತಿ ಸದಾ ಪರಸ್ಪರ ವಿರೋಧೇತು ವಿಶಿಷ್ಟಸ್ಯ ಅನುಕೂಲತಾ. ಇನ್ನು ಪರಸ್ಪರ ನಮ್ಮಲ್ಲಿ ವಿರೋಧ ಬಂದಾಗ ದೊಡ್ಡವರು ಏನು ಹೇಳ್ತಾರೋ ಅದಕ್ಕೆ ಅನುಕೂಲವಾಗಿ ನಾವು ನಡಿಬೇಕು. ನಾವು ಸಿಟ್ಟಿಗೆ ಬಂದಾಗ ಸಾಮಾನ್ಯವಾಗಿ ಎಲ್ಲರನ್ನು ತೊಳೆದು ಬಿಡುತ್ತೇವೆ, ಎಲ್ಲರನ್ನು ಬೈದು ಬಿಡುತ್ತೇವೆ. ಯಾರು ಹೇಳಿದ್ದು ಕೇಳುವುದಿಲ್ಲ. ತಂದೆ ತಾಯಿ, ಗುರುಗಳು, ಅಣ್ಣ ಹಿರಿಯರು ಯಾರು ಹೇಳಿದ್ರೆ ನಾನೇ ಅವರೇನು ಕೇಳಬೇಕು ಅಂತನೋ ಮನೋಭಾವನದಲ್ಲಿ ತಿರಸ್ಕಾರ ಮಾಡಿಬಿಡುತ್ತೇವೆ. ಎಂದೂ ಹೀಗೆ ಮಾಡ್ತಕ್ಕದ್ದಲ್ಲ. ನಮ್ಮಿಂದ ದೊಡ್ಡವರು, ನಮಗಿಂತ ದೊಡ್ಡವರು ಯಾರು ಏನು ಹೇಳ್ತಾರೋ ಅದನ್ನೇ ನಾವು ಕೇಳ್ತಕ್ಕದ್ದು. ಪರಸ್ಪರ ವಿರೋಧೇತು ವಿಶಿಷ್ಟಸ್ಯ ಅನುಕೂಲತಾ. ದೊಡ್ಡವರು ಹಿರಿಯರು ಏನು ಅನುಕೂಲತಾ, ಏನು ನಮಗೆ ಬೋಧನೆ ಮಾಡ್ತಾರೋ ಅದನ್ನೇ ಅವಶ್ಯವಾಗಿ ನಾವು ತಿಳಿದುಕೊಳ್ಳಬೇಕು. ಪ್ರಿಯಂ ವಿಷ್ಣೋರ್ತದಾನೀನಾಂ ಅಪಿ ಸರ್ವಂ ಸಮಾಚರೇತ್ ಧರ್ಮಂ ಅಪಿ ಪ್ರಿಯಂ ನೈವ ನೈವ ಕಿಂಚಿತ್ ಸಮಾಚರೇತ್. ದೇವರಿಗೆ ಯಾವುದು ಪ್ರಿಯವೋ ಅದನ್ನೇ ಮಾಡಬೇಕು. ದೇವರಿಗೆ ಅಪ್ರಿಯವಾದದ್ದನ್ನು ಸರ್ವಥಾ ಮಾಡತಕ್ಕದ್ದಲ್ಲ. ಅಪ್ರಿಯವಾದದ್ದು ಎಂದೂ ಮಾಡತಕ್ಕದ್ದಲ್ಲ. ಯಾವುದು ದೇವರಿಗೆ ಅತ್ಯಂತ ಪ್ರಿಯವೋ ಅದನ್ನೇ ಮಾಡತಕ್ಕದ್ದು. ಹಾಗಾಗಿ ಪ್ರಿಯವಾದದ್ದನ್ನು ಮಾಡಬೇಕು, ಅಪ್ರಿಯವಾದದ್ದನ್ನು ಮಾಡಬಾರದು. ನಾವು ಸಾಮಾನ್ಯವಾಗಿ ದೇವರಿಗೆ ಅಪ್ರಿಯವಾದದ್ದನ್ನೇ ಮಾಡುವುದಾಗ್ತದೆ, ಪ್ರಿಯವಾದದ್ದನ್ನು ಸ್ವಲ್ಪ ಸ್ವಲ್ಪ ಮಾಡುವುದಾಗ್ತದೆ. ದೇವರಲ್ಲಿ ಪ್ರಾರ್ಥಿಸಬೇಕು ಅಂತ. ನಿನಗೆ ಸಂತೋಷವಾಗುವುದು ಯಾವ ಕರ್ಮವೋ ಅದನ್ನು ಭಗವಂತ ನಮ್ಮಿಂದ ಮಾಡಿಸುವಾಗೂ ನಿನ್ನ ನಾಮಸ್ಮರಣೆ, ನಿನ್ನ ಅನುಸಂಧಾನ, ಭಕ್ತಿ, ಅತಿಶಯ, ಜ್ಞಾನದ ಆಢ್ಯ ಇವುಗಳ ಜೊತೆಗೇನೆ ಆ ಕರ್ಮಗಳನ್ನು ಮಾಡಿಸು. ಅಂದರೆ ಆ ಕರ್ಮ ಫಲವತ್ತಾಗ್ತದೆ, ಆ ಕರ್ಮ ಫಲ ಕೊಡುತ್ತದೆ. ಇಲ್ಲಂದರೆ ಕೊಡ್ಲಿಕ್ಕೆ ಆಗುವುದಿಲ್ಲ. ಹಾಗೆ ಮಾಡಿಸ್ಬೇಕು. ಸಾಮ್ಯೆ ವಿರೋಧೇ ಚ ಬಹೂನ್ ಅನುವರ್ತೇತ ವೈಷ್ಣವಾನ್ ಏತೆ ಸಾಧಾರಣ ಧರ್ಮ ಜ್ಞೇಯ ಭಾಗವತ ಅಪಿ. ತತ್ವವಿಜ್ಞಾಪನಂ ಧರ್ಮೋ ವಿಪ್ರಸ್ತುತ ವಿಶೇಷತಃ. ಬ್ರಾಹ್ಮಣರಿಗೆ ಬೇರೆ ಏನೂ ಕೆಲಸ ಇಲ್ಲ. ತತ್ವವನ್ನು ತಿಳಿಯಬೇಕು, ತತ್ವವನ್ನು ಹೇಳಬೇಕು. ಸ್ವಧರ್ಮ ವಿಪ್ರಸ್ಥ ಜಪೋಪದೇಶವು ಶ್ರೀಮದಾಚಾರ್ಯರು ಮತ್ತೊಂದು ಕಡೆಗೆ ಮತ್ತೊಂದು ಅಧ್ಯಾಯದಲ್ಲಿ ಹೇಳಿದ್ದಾರೆ. ಏನು ಮಾಡಬೇಕು ಬ್ರಾಹ್ಮಣನಾದವನು ಅಂದರೆ ಸ್ವಧರ್ಮ ವಿಪ್ರಸ್ಥ ಜಪೋಪದೇಶ, ಜಪ ಮತ್ತು ಉಪದೇಶಗಳನ್ನು ಮಾಡಬೇಕು. ಜಪ ಮತ್ತು ಉಪದೇಶಗಳನ್ನು ಮಾಡಬೇಕು. ಬ್ರಾಹ್ಮಣ ಮಾತನಾಡಿದ ಅಂದರೆ ಸತ್ಯವಾಗ್ತದೆ. ಯಾಕೆ ಸತ್ಯವಾಗ್ತದೆ? ಸುಮ್ಮನೆ ಸತ್ಯವಾಗುವುದಿಲ್ಲ. ಬ್ರಾಹ್ಮಣನಲ್ಲಿ ದೇವರ ಸನ್ನಿಧಾನ ಇರ್ತದೆ. ದೇವರ ಸನ್ನಿಧಾನ ಬ್ರಾಹ್ಮಣನಿಗೆ ಬರಬೇಕು ಅಂದರೆ ಬ್ರಾಹ್ಮಣ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಳ್ಳಬೇಕು. ಬ್ರಾಹ್ಮಣ ಹೇಳಿದ್ದೆಲ್ಲ ನಡಿಬೇಕು ಅಂತಾದರೆ ತನ್ನ ಅಸ್ತಿತ್ವವನ್ನು ಬ್ರಾಹ್ಮಣ ಕಾಪಾಡಿಕೊಳ್ಳಬೇಕು. ಅದಕ್ಕೆ ಶ್ರೀಮದಾಚಾರ್ಯರು ಆಜ್ಞೆ ಮಾಡ್ತಾರೆ, ಶಾಸನೆ ಮಾಡ್ತಾರೆ, ತಿಳಿಸ್ಕೊಡ್ತಾರೆ. ಬ್ರಾಹ್ಮಣನಾದವನು ಮೊದಲಿಗೆ ತಾನು ಅನುಷ್ಠಾನಪೂರ್ಣನಾಗಬೇಕು. ತನ್ನ ಧರ್ಮ, ತನ್ನ ಕರ್ಮ, ತನ್ನ ಆಚಾರ, ತನ್ನ ವಿಚಾರ, ತನ್ನ ಜ್ಞಾನ, ತನ್ನ ತಪಸ್ಸು, ತನ್ನ ವಿದ್ಯೆ ಇದರಲ್ಲಿ ನಿಷ್ಣಾತನಾಗಬೇಕು. ತಪಸ್ಸು ಆಚರಣೆ ಮಾಡಬೇಕು. ಅಂದರೆ ಅವು ಬ್ರಾಹ್ಮಣ ಗಟ್ಟಿಮುಟ್ಟಿ ಆಗ್ತಾನೆ, ಶಾಪಾನುಗ್ರ ಸಮರ್ಥನಾಗ್ತಾನೆ. ಇಲ್ಲದಿದ್ದರೆ ಶಾಪಾನುಗ್ರ ಸಮರ್ಥನಾಗೋದಿಲ್ಲ. ಅಂದದ್ದೆಲ್ಲ ಆಗ್ತದೆ. ಯಾಕೆ ದೊಡ್ಡವರಿಗೆ, ಗುರುಗಳಿಗೆ, ಸತ್ಯಾತ್ಮರಿಗೆ, ಗುರುಗಳಿಗೆ, ದೊಡ್ಡವರಿಗೆ ನಮಸ್ಕಾರ ಮಾಡ್ತೇವೆ, ಅವರಿಂದ ಆಶೀರ್ವಾದ ಪಡಿತೇವೆ. ಅವರು ಒಳ್ಳೇದಾಗಲಿಪಾ ಅಂತ ಅನ್ನೋದನ್ನು ಕಾಯ್ತಾ ಇರ್ತೇವೆ. ಒಳ್ಳೇದಾಯ್ತು ಅಂತ ಹೇಳಿದ್ದಾರಪ್ಪ ನನಗೆ ಅಂತ ಭರವಸೆಯಿಂದ ನಾವು ಸಮಾಧಾನದಿಂದ ಇರ್ತೇವೆ. ಯಾಕೆ? ಅವರಲ್ಲೇ ತಪಸ್ಸು ಇರ್ತದೆ. ಹಾಗಾಗಿ ತಪಸ್ಸನ್ನು ಆಚರಣೆ ಮಾಡಬೇಕು. ಇನ್ನು ತತ್ವಗಳನ್ನು ತಿಳಿಯಬೇಕು, ತತ್ವಗಳನ್ನು ಉಪದೇಶ ಮಾಡಬೇಕು.
ಅಧ್ಯಯನ ಮಾಡಬೇಕು, ಉಪದೇಶ ಮಾಡಬೇಕು, ಅಧ್ಯಯನ ಮಾಡಬೇಕು, ಉಪದೇಶ ಮಾಡಬೇಕು. ಗುರುಗಳಿಂದ ತತ್ವಗಳನ್ನು ತಿಳಿದು ಅಧ್ಯಯನ ಮಾಡಬೇಕು, ತಿಳಿದ ತತ್ವವನ್ನು ಪರರಿಗೆ ಉಪದೇಶ ಮಾಡಬೇಕು. ಇಷ್ಟೇ ಬ್ರಾಹ್ಮಣರ ಕೆಲಸ. ಶರೀರದಂಡ ಸನ್ಯಾಸ ಪುತ್ರ ಭಾರ್ಯಾಧಿಕಾನೃತೆ ತತ್ರಾಪಿ ನಾಂಗಃ ನಿಸ್ಯಾದ್ ವೇದನಾವಾಚಿರಂ ನತು. ಶರೀರದಂಡ ಎಷ್ಟು ಬೇಕೋ ಮಿತವಾದ ಹಿತವಾದ ಆಹಾರಗಳನ್ನೇ ತಿನ್ನಬೇಕು. ಬ್ರಾಹ್ಮಣರು ಭೋಜನ, ಬ್ರಾಹ್ಮಣರ ಭೋಜನ, ಬ್ರಾಹ್ಮಣರ ಭೋಜನ. ಏನು ಬ್ರಾಹ್ಮಣರ ಭೋಜನ? ಭಯಂಕರ ತಿಂದು ಬಿಟ್ಟರೆ ಅವನಿಗೆ ಸಾಧನಕ್ಕೆ ಅವಕಾಶವೇ ಆಗುವುದಿಲ್ಲ. ತಿಂದು ಮಲಗಿ ಬಿಡ್ತಾನ. ಗ್ರಂಥ, ಜ್ಞಾನ, ತತ್ವ, ಜಪ, ತಪಸ್ಸು, ಉಪವಾಸ ಮಾಡಲಿಕ್ಕೆ ಆಗುವುದೇ ಇಲ್ಲ. ಎಷ್ಟು ತಿಂದರೆ ದೇಹ ಬದುಕ್ತದೆ ಅಷ್ಟನ್ನೇ ತಿನ್ನಬೇಕು. ಬಹಳ ತಿನ್ನತಕ್ಕದ್ದಲ್ಲ. ಪುತ್ರ ಮಕ್ಕಳಿಗೆ, ಹೆಂಡತಿಗೆ ಏನು ಬೇಕು ಅಷ್ಟನ್ನೇ ಕರ್ತವ್ಯ ಏನು? ಅವರನ್ನು ರಕ್ಷಣೆ ಮಾಡಬೇಕು. ಅವರಿಗೆ ಬೇಕಾದದ್ದನ್ನು ತಂದು ಕೊಡಬೇಕು, ಮಾಡಬೇಕು, ಅವರನ್ನು ಇಟ್ಕೋಬೇಕು, ಅವನನ್ನು ಸಾಕಬೇಕು, ಅವ್ರಿಗೂ ಸಾಧನದಲ್ಲಿ ಅವಕಾಶ ಮಾಡಿಕೊಡ್ಬೇಕು. ಇಷ್ಟು ಬಿಟ್ಟರೆ ಅವರಲ್ಲೇ ಆಸಕ್ತರಾಗಿ ಅವ್ರ ಜೊತೆ ತಿರುಗಾಡಿ, ಅವ್ರ ಜೊತೆನೇ ಓಡಾಡಿ, ಅಖಂಡ ಅವ್ರ ಜೊತೆನೇ ಕೂತು ಶ್ರಮಪಟ್ಟು ಶಾಸ್ತ್ರಗಳ ಅಧ್ಯಯನ ಪಾಠ ಪ್ರವಚನಗಳನ್ನು ಮಾಡದೇ ಇದ್ದರೆ ನಡೆಯುವುದಿಲ್ಲ ಅಂತ ಹೇಳ್ತದೆ ಶಾಸ್ತ್ರ. ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಸಮಯ ಕೊಡಬೇಕೋ ಅಷ್ಟೇ ಸಮಯವನ್ನು ಕೊಡಬೇಕು, ಅದಕ್ಕಿಂತ ಹೆಚ್ಚು ಸಮಯವನ್ನು ಕೊಡಬಾರದು ಅಂತ ಹೇಳಿ ಭಯಂಕರ ಇನ್ನು ಹೆಚ್ಚು ಉಪದೇಶ ಇದೆ. ಎಲ್ಲ ಉಪದೇಶಗಳನ್ನು ಮಾಡುತ್ತಾರೆ ಭೀಷ್ಮಾಚಾರ್ಯರು. ಇನ್ನು ಒಂದು ಘನಘೋರವಾದ ಚರ್ಚೆ ಆಗ್ತದೆ. ಆ ವಿಷಯವನ್ನು ನಾನು ನಾಳೆ ಹೇಳುತ್ತೇನೆ. ಧರ್ಮ, ಅರ್ಥ, ಕಾಮ ಇದರಲ್ಲಿ ಉತ್ತಮವಾದದ್ದು ಯಾವುದು? ಧರ್ಮ, ಅರ್ಥ, ಕಾಮ. ಧರ್ಮನೇ ಉತ್ತಮ ಅಂತ ಹೇಳಿ ಧರ್ಮರಾಜ ಬಂದ. ಯಾಕೆ? ಧರ್ಮ ಮಾಡಬೇಕ್ರಿ, ಧರ್ಮನೇ ಉತ್ತಮವಾದದ್ದು. ಅರ್ಜುನ ಬಂದು ಅರ್ಥ ಇದು ಉತ್ತಮ ಅಂತಂದ. ಯಾಕೆ? ಹಣ ಇದ್ದರೆ ಎಲ್ಲ ಮಾಡ್ಲಿಕ್ಕಾಗ್ತದೆ ರೀ, ಇಲ್ಲದೇ ಇದ್ರೆ ಏನು? ದಾನ ಕೊಡಬೇಕು ಅಂದ್ರೆ ಹಣ ಬೇಕು, ತಪಸ್ಸು ಮಾಡಬೇಕು ಅಂದ್ರೆ ಹಣ ಬೇಕು. ತಪಸ್ಸು ಮಾಡಬೇಕು ಅಂದರೆ ಮನೆಯವರಿಗೆ ಇದ್ದವರಿಗೆ ಶಾಂತಗೊಳಿಸಿದ್ರೇನೆ ನಾವು ತಪಸ್ಸು ಮಾಡ್ಲಿಕ್ಕೆ ಕೊಡ್ತಾರೆ, ಇಲ್ಲದ್ರೆ ಏನು ಕೊಡ್ತಾರೆ? ಯಜ್ಞ ಮಾಡಬೇಕು, ಹಣ ಬೇಕು. ಬ್ರಾಹ್ಮಣರಿಗೆ ದಕ್ಷಿಣೆ ಕೊಡಬೇಕು ಅಂದ್ರೆ ಹಣ ಬೇಕು. ಹಾಗಾಗಿ ಹಣ ಇಲ್ಲದೇ ಇದ್ದರೆ ಧರ್ಮ ಮಾಡಲಿಕ್ಕಾಗುವುದಿಲ್ಲ. ಹಾಗಾಗಿ ಧರ್ಮನೇ ಪ್ರಧಾನ, ಅರ್ಥನೇ ಪ್ರಧಾನ. ಧರ್ಮ ಅಂತ ಹೇಳಿ ಧರ್ಮರಾಜ ಬಂದ, ಅರ್ಥ ಅಂತ ಹೇಳಿ ಅರ್ಜುನ ಬಂದ, ಹಿಂಸೆಯಿಂದಿರು ಬರ್ತಾರೆ, ಕಾಮ ಇದು ಪ್ರಧಾನ. ಬಹಳ ಮಹತ್ವದ್ದು, ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಕಾಮ ಇದು ಪ್ರಧಾನ ಅಂತ ಹೇಳ್ತಾರೆ ಭೀಮಸೇನ. ಧರ್ಮ, ಅರ್ಥ, ಕಾಮ. ಆ ಕಾಮ ಇದೆ ಏನ್ರಿ ಇದು ಕಾಮ ಪ್ರಧಾನ ಅಂತಂತಾರೆ ಭೀಮಸೇನ ದೇವರು. ಕಾಮ ಎಂದರೆ ಪ್ರಧಾನ ಆಗ್ತದ? ಧರ್ಮ, ಅರ್ಥ, ಕಾಮಗಳಲ್ಲಿ ಪ್ರಧಾನವಾದದ್ದು ಕಾಮ ಅಂತಾರೆ. ಹೇಗೆ ಅಂತನೂ ಘನಘೋರವಾದ ಚರ್ಚೆ ಬರ್ತದೆ. ಧರ್ಮ, ಅರ್ಥ, ಕಾಮ ಇದರಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು, ಕಾಮಿಸಬೇಕಾದದ್ದು, ಪ್ರಧಾನವಾದದ್ದು ಯಾವುದು ಅಂತನ್ನುವ ವಿಷಯವನ್ನು ನಾವು ನಾಳೆ ದಿವಸ ತಿಳಿದುಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.